ವೆಲ್ಕಮ್ ಟು ಶ್ರೀರಾಮ್ ಕುಕಿಂಗ್ ಚಾನಲ್. ಶ್ರೀತಲ್ ಏನ್ರಿ ಏನ್ ಮಾಡಾಮಂತಿ? ಏನ್ ಮಾಡ್ಲಂತೀರಿ? ಅವ್ರು ನಾನ್ ವರ್ಷ ಮಾಡತ್ತೀನಿ. ಏನ್ ಮಾಡ್ಲಂತೀರಿ? ಪಾನಿಪುರಿ ಆರ್ಡರ್ ಮಾಡ. ಪಾನಿಪುರಿ ಮಾಡ್ಲ? ರೆಡಿ ಹಂಗ ಪಾನಿಪುರಿ ಅದಾವು. ಪಾನಿಪುರಿ ಮಾಡೋದು ಬರಲ್ಲ. ಸರಿ ಹಂಗಂದ್ರ ಡನ್. ಒಲಿ ಮ್ಯಾಗ ಒಂದು ಕಡಾಯಿಗೆ ಕಾಯಕ್ಕಿಟ್ಟಿನಿ. ಸ್ವಲ್ಪ ಪೂರಿ ಕರಿಯುವಷ್ಟು ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಕಾದೈತಿ ಇಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ರಿ. ಎಣ್ಣೆ ಕಾದಿದ್ರೆ ಏನು ಪೂರಿ ಹಾಕೋರಿ. ಹಾಕೊಂಡು ಆದ್ಮೇಲೆ ಸ್ವಲ್ಪ ಕೈ ಆಡಿಸ್ರಿ. ಎಣ್ಣೆ ಕಾದೈತಿ ನೋಡಿ ಹೆಂಗೆ ಹೇಳತ್ತ ಪೂರಿ. ಇವು ಪಾನಿಪುರಿ ಉಬ್ಬದು ನೋಡಕ್ಕನೆ ಎಷ್ಟು ಖುಷಿ ಅನ್ನಿಸ್ತೈತಿ. ಎಷ್ಟು ರೌಂಡ್ ಗೋಲ್ ಉಬ್ತಾವು. ಇದಕ್ಕೆ ಇಂಪಾರ್ಟೆಂಟ್ ಏನಂತಂದ್ರೆ ಎಣ್ಣೆ ಕಾದಿರ್ಬೇಕು. ಫಸ್ಟ್ ಎಣ್ಣೆ ಕಾದಿದ್ರೇ ಚಂದ ಬರೋದು ಪೂರಿ ಉಂಡಾಗ ಉಬ್ಕೊಂಡು. ಆವಾಗ ನಮ್ಗೆ ಸ್ಟಫಿಂಗ್ ಮಾಡ್ಕೊಳಕ್ಕೆ ಆಮೇಲೆ ಈಸಿ ಆಗ್ತೈತಿ. ನೋಡ್ರಿ ಪಾನಿಪುರಿ ಕರೆದಿಟ್ಟಿನಿ ಎಷ್ಟು ಚಂದ ಗುಂಡು ಬಂದಾವ ಅಂತ ಹೇಳಿ. ಶೇಪ್ ನೋಡ್ರಿ ಹಿಂಗೆ ಫುಲ್ ಫ್ಲಫಿಯಾಗಿ ಹಿಂಗೆ ಗುಂಡಕ್ಕೆ ಬಂದ್ರೆ ನಮಗೆ ಸ್ಟಫಿಂಗ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತೆ. ಆಮೇಲೆ ಚಲೋ ಬಂದಾವಲ್ಲ. ಫಸ್ಟ್ ನಾನು ಒಂದು 2 ಆಲೂಗಡ್ಡಿ, ಒಂದು ಬಟ್ಲದಷ್ಟು ಒಟಾಣಿನ ಕುದಿಯಾಕೆ ಇಟ್ಟಿದ್ದೀನಿ ರೀ. ಅದನ್ನ ಆಲೂಗಡ್ಡೆ ಸಿಪ್ಪಿ ತಗೊಂಡಾತೀನಿ. ಈಗ ಆಲೂಗಡ್ಡೆ ಸಿಪ್ಪಿ ತಗೊಂಡಾದ್ಮೇಲೆ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಟ್ಕೊಂಡಿನಿ. ಬಟಾಣಿ ಕುದಿಸಿಟ್ಕೊಂಡಿನಿ. ಬಟಾಣಿ ಕುಚ್ಚಕ್ಕಿಂತ ಮೊದಲು ಒಂದು 4-5 ತಾಸು ನೆನೆಕಿಡ್ಬೇಕು. ನೆನೆಕಿಟ್ರೆ ಬೇಗ ಕುದೀತಾವೆ. ಅದಕ್ಕೆ ಮತ್ತಿನ್ನೇನಿಲ್ಲ. ಇಲ್ಲಿ ನೋಡ್ರಿ ಒಂದು ಸೈಡ್ ಪಾನಿ ರೆಡಿ ಮಾಡ್ಕೊಂಡು. ಪಾನಿ ರೆಸಿಪಿ ದೊಡ್ಡದೈತಿ. ಪಾನಿ ರೆಸಿಪಿ ಬೇಕಂತಂದ್ರೆ ನೆಕ್ಸ್ಟ್ ವಿಡಿಯೋ ನೋಡ್ರಿ. ನಮ್ಮ ಮನೆಯವ್ರಿಗೆ ನಾನು ಪಾನಿಪುರಿ ಮಾಡಿಕೊಡು ಅಂದ್ರೆ ನೀವು ಮತ್ತು ನಾ ಎಲ್ಲ ರೆಡಿ ಮಾಡ್ಕೊಂಡು ನೀವು ಒಂದು ಸ್ವಲ್ಪ ಆನಿಯನ್ ಹೆಚ್ಕೊಡ್ರಿ ಅಂತಂದು ಹೆಚ್ಚಾಗತ್ತಾರ ನೋಡ್ರಿ. ಹುಷಾರಾಗ ನೋಡ್ರಿ. ಒಂದು ಆನಿಯನ್ ಕಟ್ ಮಾಡ್ಕೊಂಡಿನಿ. ಆನಿಯನ್ ಕಟ್ ಮಾಡ್ಕೊಂಡಿದ್ದ ಪ್ಲೇಟ್ನ ಸೈಡ್ ಇಟ್ಕೊತೀನಿ. ನಿಮ್ಗೆ ಆಲೂ ಜೊತೆ ಆಲೂ ಸಪ್ಸಪ್ ಅನ್ಸುತ್ತಂದ್ರೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊರಿ ಆಲೂನ. ಸೊ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬರ್ರಿ ನಮ್ಮ ಮನೆಯವರಿಗೆ ಅರೇಂಜ್ ಮಾಡಿ ಸರ್ವ್ ಮಾಡೋಣಂತ. ಫಸ್ಟ್ ಪುರಿ ಹೊಡ್ಕೊಂಡು ಸ್ವಲ್ಪ ಆಲೂ ಸ್ಟಫಿಂಗ್ ಮಾಡ್ಕೊತೀನಿ. ಆನಿಯನ್ ಹಾಕ್ಕೊತೀನಿ. ಒಂದಿಷ್ಟು ಬಟಾಣಿ ಹಾಕ್ಕೊತೀನಿ. ಹಿಂಗಾಗಿ ಪುರಿ ಮಾಡಿ ಇಟ್ಕೊಂಡು ಅವರಿಗೆ ಪಾನಿ ಇಟ್ಕೊಂಡು ತೊಗೊಂಡೋಗಿ ಕೇಳ್ತೀನಿ. ಹಿಂಗಾಗಿ ಸೊ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ, ನಿಮ್ಗೆ ಇದೇ ಥರ ಬೇರೆ ಬೇರೆ ಅಡುಗೆ ರೆಸಿಪಿಗಳು ಬೇಕಿದ್ರೆ ಕಮೆಂಟ್ ಮಾಡಿ. ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೀವು ಟ್ರೈ ಮಾಡಿ ಮನೆಯಲ್ಲಿ, ಸಖತ್ತಾಗೈತೆ.